ಭರವಸೆ ನನ್ನ ಮೂವಿ ಕರೆದ್ರೆ ಹೋಗ್ಲಾ. ವಾವ್ ಫ್ರೆಂಡ್ಸ್, ಎಲ್ಲರೂ ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ ಫ್ರೆಂಡ್ಸ್. ಅದೊಂದು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇದೆ. ಅದರ ಹೋಟೆಲ್ ಕೊಬ್ಬರಿಗೆ ಭೂಮಿ ಫ್ರೆಶ್ ಆಗಿದೆ, ಆಕಾಶ ತಣ್ಣಗಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಎಳೆ ಮಗು ಆಗಿದ್ದಿದ್ರೆ ಓಕೆ. ಇದೇನು ಗೊತ್ತಾ, ಆಲೂಗಡ್ಡೆ ಪಲ್ಯ ತಕ್ಷಣ ಅದು ಎಲ್ಲೋ ಕಲರ್ ಇರಬೇಕು. ಚಿಕ್ಕ ಚಿಕ್ಕದ ಉದ್ದುದಲ್ಲ, ಚಿಕ್ಕ ಚಿಕ್ಕ. ಏ ಬಾಜಿನ್ ಬಿಡು, ಓರ ಮಾಡ್ಬೇಡ. ಬಾಪ ಭಾಸ್ಕರ, ಹಳೆ ಎಲಿ ಜೊತೆಯಲ್ಲಿ ಅಷ್ಟು ಬುದ್ಧಿ ಇರೋಳು ನೀನ್ ಮಾಡೋಳು, ನೀನ್ ಕೊಡ್ಬೇಕು. ಒಪ್ಕೊಳ್ಳಲ್ಲ ಫ್ರೆಂಡ್ಸ್, ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ. ಬೇಡ ಸರಿ, ನಾನು ವರ್ಕ್ ಕೊಡಿಸ್ತೀನಿ. ಐಬ್ರೋ ಮಾಡಿಸೋದು ತುಂಬಾ ನೋವೇ, ನನಗೂ ನೋವೇ, ಏನ್ ಮಾಡೋದು. ಬಟ್ ನೋವಾದ್ರೂ ಕೂಡ ಹೆಣ್ಮಕ್ಳು ಮಾಡಿಸ್ಕೊಂತಾರೆ. ಎಲ್ಲೈತೆ ನೋಡಿ ಮುಚ್ಚಿಕ್ಕವ್ರು, ಯಾರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟು ಇವಾಗ ಎಷ್ಟನೇ ತಿಂಗಳಿದು? ಮಾರ್ಚ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್. ಸಾರಿ ಫ್ರೆಂಡ್ಸ್, ಮುಖ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಸುಮ್ಮನೆ ತೊಳ್ಕೊಬಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಭಯ ಪಡ್ಕೊಂಡ್ಬಿಡಿ, ಏನು ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಬಂದು ನಿಂತ್ಕೊಂಡ್ಬಿಟ್ರಲ್ಲ ಮುಖದ ಮುಂದೆ ಅಂತ ಅಂದ್ಕೊಂಡು. ಸೊ ಡಿಸ್ಕ್ಲೇಮರ್ ಫಸ್ಟೇ ಈ ಥರ ಇದ್ದೀನಿ, ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ ಅಂತಂದ್ಬಿಟ್ಟು. ಸೊ ಫಸ್ಟ್ ಟೈಮ್ ಅಂದರೆ ಕೆಲ್ಸಕ್ಕೆ ಹೋದಾಗಿಂದ ಬೆಳಗ್ಗೆ ಎದ್ದ ತಕ್ಷಣ ಇಂಟ್ರೋ ಕೊಡ್ತಾ ಇರೋದು. ಸೊ ಇಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 7:15 ಅಲಾರ್ಮ್ ಹಾಕಿದೆ, 7:30ಕ್ಕೆ. ಸೊ 2 ನಿಮಿಷ ಎಕ್ಸ್ಟ್ರಾ ಆಗಿದೆ. ಬಡ್ಕೊತಾನಿದೆ, ಬಡ್ಕೊಂಡು ಮಲ್ಕೊಂಡೆ ಎದ್ದೊಳಕ್ಕೆ ಆಗಲ್ಲ ಬೆಳಗ್ಗೆ ಟೈಮು. ಅಂದರೆ ಬೆಳಗ್ಗೆ ಟೈಮೇ ಸ್ವಲ್ಪ ಜಾಸ್ತಿ ನಿದ್ದೆ, ನೈಟಲ್ಲಿ ನಿದ್ದೆ ಮಾಡೋದು ಅದೊಂದು ಕಡೆ, ಆದರೆ ಬೆಳಗ್ಗೆ ಟೈಮ್ ನಿದ್ದೆ ಮಾಡೋದೇ ಒಂಥರ ಲೆಕ್ಕ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡಿ ಆಯಿತು. ಎದ್ದು ಫ್ರೆಶ್ ಅಪ್ ಆಗೋಷ್ಟರಲ್ಲೇ 7:45 ಆಗೋಯ್ತು ಫ್ರೆಂಡ್ಸ್. ಇಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಂದರೆ ಅದಕ್ಕೆ ಯಾರು ನಿಲ್ಲಿಸೋರಿಲ್ಲ ಅನ್ನೋದೊಂದೇ ಒಂದು ಕಾರಣಕ್ಕೆ ಆ ಟೈಮು ಹೋಗ್ತಾ ಇರ್ತೈತೆ. ಅದನ್ನು ಸ್ಟಾಪ್ ಮಾಡೋದು ಯಾರು ಬರೋದು ಇಲ್ಲ, ಬರೋದು ಬೇಡ ಫ್ರೆಂಡ್ಸ್. ಟೈಮ್ ಹೇಗಿದೆಯೋ ಹಾಗೆ ಇರಲಿ, ನಾವು ಅದ್ರ ತಕ್ಕ ನಾವು ಚೇಂಜ್ ಆಗ್ತಾ ಹೋಗೋಣ. ಸೊ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ. ವೀಡಿಯೋನ ಕೊನೆ ತನಕ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಈ ವಿಡಿಯೋ ಸ್ವಲ್ಪ ಇಷ್ಟ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಟ್ಸ್ ಇರುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ನೀವು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಂಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ವೀಡಿಯೋನ ಕೊನೆ ತನಕ ವಾಚ್ ಮಾಡಿ. ಸೊ ಫಸ್ಟು ಅಡುಗೆ ಮನೆಗೆ ಬಂದ ತಕ್ಷಣ ರೈಸ್ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ರೈಸ್ಗೆ ಏನು ಕಿಟ್ಟಿನ ಸಾಂಬಾರು ಇವತ್ತು ಅಡುಗೆ ರೆಡಿ ಇದ್ದೀನಿ. ಅಂದರೆ ಹೋಟೆಲ್ ಕೊಬ್ಬರಿಗೆ ನಾನು ಟ್ರೈ ಮಾಡೋಣ ಅಂತ. ಟ್ರೈ ಏನಿಲ್ಲ, ಯಾವಾಗ ಮಾಡ್ಕೊಂಡು ಕೊಡ್ತಿದ್ದೀನಿ. ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಡ್ತೀನಿ, ನೀವು ಕೂಡ ನೋಡಿ. ವೆಯ್ಟ್ ಏನು ಜಾಸ್ತಿ ಗೇನ್ ಆಗಿಲ್ಲ ಫ್ರೆಂಡ್ಸ್, ಅದು ಬಾಡಿ ಏನು ವೆಯ್ಟ್ ಇಲ್ಲ. ಸೊ ಬಟ್ ಎಲ್ಲ ಹೊಟ್ಟೆ ಮಾತ್ರ ಸ್ವಲ್ಪ ಈ ಸ್ವಲ್ಪ ಹತ್ರ ಕಾಣುತ್ತೆ ಫ್ರೆಂಡ್ಸ್. ಅದೇನಾದರೂ ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಿದ್ರೆ, ಕಮ್ಮಿ ಆಗೋಕ್ಕೆ ಏನಾದ್ರು ಟ್ರಿಕ್ಸ್ ಇದ್ದರೆ ಹೇಳಿ. ನಾನು ಹೊಟ್ಟೆಲಿರೋ ಕೊಬ್ಬು ಕರಗಿಸುತ್ತೆ, ಸಣ್ಣ ಆಗ್ತೀವಿ ಅನ್ನೋ ಒಂದು ನಂಬಿಕೆ ಮೇರೆಗೆ ಇದನ್ನು ಮಾಡ್ಕೊಂಡು ಕುಡಿತಾರದು. ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ಏನಾದರೂ ಇದೆಯಾ, ಏನು ಕತೆ, ಹೇಗೆ ಸಣ್ಣ ಮಾಡೋದು ಹೊಟ್ಟೆನ ಅಂತ ಮಾತ್ರ. ಸೊ ನೆಕ್ಸ್ಟ್ ಇದು ನೋಡಿ ಫ್ರೆಂಡ್ಸ್, ನೀರು ಚೆನ್ನಾಗಿ ಕಾದ್ಬಿಟ್ಟಿದೆ. ಇವಾಗ ನಾನು ಅದಕ್ಕೆ ಶುಂಠಿ ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಬೆಲ್ಲ ಇದೆ ಬಟ್ ನಾನು ಸಕ್ಕರೆನೇ ಹಾಕ್ಕೊಳ್ಳೋಣ ಅಂತ. ಬೇಗ ಬರಬೇಕು ಮತ್ತು ಬೇಗ ಮಾಡಬೇಕು, ಬೇಗ ತಿನ್ನಬೇಕು, ಎಲ್ಲ ಬೇಗನೆ ಆಗೋದ್ರಿಂದ ಸ್ವಲ್ಪ ಕಷ್ಟ. ಕುಕ್ಕರ್ ಬೆಳಗ್ಗೆನೇ ಕಷ್ಟ ಕೊಡ್ತಿದ್ದೆ ಫ್ರೆಂಡ್ಸ್. 2 ಸರಿ ಹಾಕಿದ್ದೀನಿ, 2 ಸರಿನೂ ಇದೆ ಪ್ರಾಬ್ಲಮ್ ಕೊಡ್ತಾಯಿದೆ. ಇದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ ಇಲ್ವಾ ಅಂತಲೇ ಕಂಡುಹಿಡಿಬೇಕು ಫ್ರೆಂಡ್ಸ್. ನಾನು ಫಸ್ಟು ಇಲ್ಲ ಹೋಗಿ ಅವ್ರ ಕೈಲಿ ಕೊಟ್ಟು ರಿಟರ್ನ್ ಮಾಡೋಣ ಅಂತ. 5 ವರ್ಷ ವಾರಂಟಿ ಕೊಟ್ಟಿದ್ರು, ಇನ್ನೂ ಅದು 1 ವರ್ಷ ಕೂಡ ಆಗಿಲ್ಲ, ಅಷ್ಟರಲ್ಲಿ ರಿಟರ್ನ್ ಮಾಡಿಬಿಟ್ಟಿತ್ತು. ನನಗೆ ಈ ಶುಂಠಿ ವೆಯ್ಟ್ ಲಾಸ್ ಆಗುತ್ತೆ ಫ್ರೆಂಡ್ಸ್, ಅದರ ಜೀರ್ಣ ಚೆನ್ನಾಗಾಗುತ್ತೆ ಅನ್ನೋದು ಹೌದು. ಇಲ್ಲೇ ಬರ್ತಲ್ಲ ಫ್ರೆಂಡ್ಸ್, ಏನು ಮಾಡ್ರು 2 ಸರಿ ಬಿಚ್ಚಿ 2 ಸರಿ ತಿರುವಾಕಿ ಹಾಕಿದ್ದೀನಿ. 2 ಸರಿ ಹಾಕಿದ್ರು ಏನು ತುಸು ಏನು ಅಂತ. ಸೊ ಇವಾಗ ನಾವು ಮನೆ ಕೆಲಸ ಎಲ್ಲ ಮುಗಿಸಿ ಅಂದರೆ ಮನೆ ಕುಡಿಸ್ಬಿಟ್ಟು ಪಾತ್ರೆಗಳು ತೊಳೆದ್ಬಿಟ್ಟು ಎಲ್ಲ ಅನ್ನ ಮಾಡಿ ಇಟ್ಬಿಟ್ಟು ಎಲ್ಲ ಕೆಲಸ ಆಯಿತು ಫ್ರೆಂಡ್ಸ್. ಪೂರ್ತಿ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನಾನು ಫ್ರೆಶ್ ಆಗ್ಬಿಟ್ಟು ಬಂದಿದ್ದೀನಿ. ಸೊ ಇವಾಗ ನಾವು ರೆಡಿ ಆಗುವಂಥ ಕೆಲಸ ಸ್ಟಾರ್ಟ್ ಆಗಿತ್ತು. ಅದಕ್ಕಿಂತ ಮೊದಲು ನಾನು ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ. ಈ ಟಾಪ್ ಏನಿದೆ ಫ್ರೆಂಡ್ಸ್, ಇದು ಈ ಥರ ಹಿಡಿತೀನಿ, ಈ ಥರ. ಸೊ ಈ ಟಾಪ್ ತೊಗೊಂಡು ನಾವು ಮದುವೆಗೆ ಅಂತ ಹೇಳಿ ತೊಗೊಂಡಿದ್ದು. ಮದುವೆಗೆ ಅಂತಂದರೆ ಅಂದರೆ ಮದುವೆ ಶಾಪಿಂಗ್ ಅಂತ ಹೋಗಿದ್ವಲ್ಲ. ಸೊ ಆವಾಗ ಈ ಟಾಪ್ನ ತೊಗೊಂಡಿದ್ದು. ಈ ಅದರ 2.5 ವರ್ಷ ಆಗಿದೆ. ಏನು ಫ್ರೆಂಡ್ಸ್ ಸ್ಲೀವ್ ಇಷ್ಟು ದಪ್ಪ ಕಾಣಿಸ್ತೈತೆ, ದಪ್ಪ ಆಗಿಬಿಟ್ಟಿದ್ದೀನಿ, ಸಣ್ಣ ಆಗಿದ್ದೀನಿ ಒಂದು ಗೊತ್ತಿಲ್ಲ. ಬಟ್ ಸ್ಟಿಚಿಂಗ್ ಏನು ಮಾಡಿಸಿದ್ದೆ ಅಷ್ಟೇ ಇದೆ. ಮತ್ತು ಏನು ಲೂಸ್ ಎಲ್ಲ ಏನು ಮಾಡೋಕ್ಕೋಗಿಲ್ಲ. ಸೊ ಇದಕ್ಕೆ ನಾನು ಯಾವಾಗಲೂ ಕೂಡ ಬ್ಲ್ಯಾಕ್ ಪ್ಯಾಂಟ್ ವೇರ್ ಮಾಡ್ಕೊತಿದ್ದೆ, ಬ್ಲ್ಯಾಕ್ ಲೆಗ್ಗಿನ್ಸ್ ಆ ಥರ. ಬಟ್ ಇದು ಬಂದ್ಬಿಟ್ಟು ಆ ಥರ ಸಿಮೆಂಟ್ ಕಲರ್ ಡಿಸೈನ್, ಇದು ಸಿಮೆಂಟ್ ಕಲರ್. ಸೊ ಇದಕ್ಕೆ ಇವತ್ತು ನಾನು
ಈ ಥರ ಸೇಮ್ ಕಲರ್ ಪ್ಲಾಜೋ ಪ್ಯಾಂಟ್ ವೇರ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗೇ ಕಾಣ್ತಾ ಇದೆ ಫಸ್ಟ್ ಟೈಮು. ಬಟ್ ಈ ಟಾಪು ತುಂಬ ಕಮ್ಮಿ ಬೆಲೆಗೆ ತೊಗೊಂಡಿದ್ದು, ಎಷ್ಟಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ತುಂಬ ಕಮ್ಮಿ ತೊಗೊಂಡಿದ್ದು. ಇಷ್ಟು ವರ್ಷ ಆದರೂ ಕೂಡ ಸ್ವಲ್ಪನೂ ಸಿಂಕ್ ಆಗಿಲ್ಲ ಫ್ರೆಂಡ್ಸ್. ಹೊಸ ಡ್ರೆಸ್ ಇದ್ದಂಗಿದೆ. ಒಂದು ಫಂಕ್ಷನ್ಗೆ ಪಾರ್ಟಿಗೆಲ್ಲ ಹೋಗಲ್ಲ, ಒಂದು ಫಂಕ್ಷನ್ಗೆಲ್ಲ ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ನಮ್ಮ ಯಾವಾಗೂ ಹಾಕ್ಕೊಳ್ಳೋ ಥರ ಫಸ್ಟ್ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ಳೋಣ. ಇವತ್ತೊಂದು ರೀಲ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ರೀಲ್ಸ್ ಅಂತಂದರೆ ಯೂಟ್ಯೂಬಲ್ಲೇ ಹಾಕ್ತೀನಿ, ಅದು ನೀವೇ ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತೀನಿ ಏನಂತ ಗೊತ್ತಿಲ್ಲ, ಮಾಡೋಣ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಇದೆ ಫ್ರೆಂಡ್ಸ್. ಮುಖಕ್ಕೇನೋ ರೆಡಿ ಆಗಿಬಿಟ್ಟೆ, ಬಟ್ ತಲೆ ಬಚ್ಕೊಳ್ಳೋಣ ಅಂದರೆ ಸ್ಟ್ರೈಟ್ ಲೈನ್ ತೆಗ್ಬಿಟ್ಟು ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದು ಆಯಿಲ್ ಹಚ್ಚಿರೋದಕ್ಕೆ, ಆಯಿಲ್ ಹಚ್ಚಿದ್ರೆ ಇದ್ರೆ ಈ ಬಿಸಿಲಲ್ಲಿ ಹೊರಗಡೆ ಹೋಗೋದಕ್ಕೆ ತಲೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಸ್ವಲ್ಪ ಆದರೂ ಆಯಿಲ್ ಇದ್ರೇ ತಲೆಯಲ್ಲಿ, ಇಲ್ಲಾಂದರೆ ಸುದ್ರವಾಗಲ್ಲ ಸಂಜೆ ಬಂದರೆ ನನ್ನ ಕೈಯಲ್ಲಿ. ಮೊದಲೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಬೇರೆ ಥರ ಆಯಿಲ್ ಹಾಕ್ಕೊಂಡ್ರೆ ಅಂದರೆ ಡ್ಯಾನ್ಸ್ ಮಾಡ್ತಿದ್ವಿ ಅವಾಗೆಲ್ಲ. ನಾನು ಹಚ್ಕೊಳ್ಳಲ್ಲ ಅಂತ. ಇವಾಗೂ ಇಷ್ಟೆಲ್ಲ ಫ್ರೆಂಡ್ಸ್, ಮನೆಗಿದ್ರೆ ಹಾಕ್ಕೊಳ್ಳಲ್ಲ, ಬಟ್ ಇದ್ರೆ ಕೆಲ್ಸಕ್ಕೆ ಮತ್ತೆ ನಾವೇ ಅನುಭವಿಸ್ಬೇಕಲ್ಲ ನೋವು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಜಡೆ ಹೆಂಗೆ ಕಾಣುತ್ತೋ ಏನು ಕತೆನೋ, ಸುಮ್ಮನೆ ಯಾವಾಗೂ ಥರ ಬಾಚ್ಕೊಂಡಿರೋ ನಾನು ಬಿಲಿ ಕೆಲಸ ಮಾಡಿಕೊಂಡು. ಈ ಕ್ಲಿಪ್ಗಳು ಫ್ರೆಂಡ್ಸ್, ಟಿಕ್ ಕ್ಲಿಪ್ಗಳು ಅವಾಗ ಲೂಸ್ ಆಗ್ತಾ ಇರ್ತೈತಿ, ಎಷ್ಟು ಇದು ಮಾಡ್ತೀನಿ. ಚೆನ್ನಾಗಿದೆ. ಫ್ರಂಟಲ್ಲಿ ಎಣ್ಕೊತೀನಿ ರೀ ಇವತ್ತು. ಅಯ್ಯಪ್ಪ ನೋಡಿ, ಲೂಸೇ ಆಗೋಯ್ತು ಬಾಚಿದ ತಕ್ಷಣ. ಈ ಥರ ಹಾಕ್ಕೊಂಡಿದ್ದೀನಿ ಜಡೆ, ಒಂಥರ ಎಷ್ಟು ಚೆನ್ನಾಗಿದೆ. ಯಾವ ಥರ ಉದ್ದ ಕಾಣಿಸೋದಲ್ವ ಈ ಥರ ಜಡೆ ಹಾಕ್ಕೊಂಡ್ರೆ ಚೆನ್ನಾಗಿದೆ. ಬಟ್ ಇನ್ನೊಂದೇ ಗೊತ್ತಾ ಫ್ರೆಂಡ್ಸ್, ಏನು ಗೊತ್ತಾ, ಇದು ಕ್ಲೋಸಪ್ಪಲ್ಲಿ ನಮ್ಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಲೈನ್ ಸ್ಟ್ರೈಟಾಗಿ ಇಲ್ಲ ಅನ್ನೋ ಥರ ಕಾಣಿಸಿದೆ ಕ್ಯಾಮ್ರಾದಲ್ಲಿ, ಬಟ್ ಸ್ಟ್ರೈಟಾಗಿ ಹಾಕಿದ್ದೀನಿ ಫ್ರೆಂಡ್ಸ್. ಆಯಿತು, ಇವಾಗ ಇಯರಿಂಗು ಇದೇ ಮ್ಯಾಚ್ ಆಗ್ತಿದೆ, ಬಟ್ ವೀಡಿಯೋದಲ್ಲಿ ಹೇಗೆ ಬರ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಓಕೆ ಫ್ರೆಂಡ್ಸ್, ಇಷ್ಟೇ ಅಂತ ಅನಿಸುತ್ತೆ. ನಾನು ಇವಾಗ ಓಲೆ ಚೇಂಜ್ ಮಾಡಿ ರೀಲ್ಸ್ ಮಾಡಿದ್ರು ಕೂಡ ಮತ್ತೆ ಚೇಂಜ್ ಮಾಡಿ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ನನಗೆ ಹೆವಿ ಓಲೆ ಎಲ್ಲನೂ 1-2 ಅವರ್ ಅಂದರೆ ಓಕೆ, ಬಟ್ ಜಾಬ್ಗೆಲ್ಲ ಕೆಲಸಕ್ಕೆಲ್ಲ ಚಾನ್ಸ್ ಇಲ್ಲ ಫ್ರೆಂಡ್ಸ್. ನಾನು ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಹಾಯ್ ಹಲೋ ಬಾಸ್. ಹಾಯ್ ಬಾಸ್. ಏನು ಬಸ್ ಬೆಳಗ್ಗೆ ಸ್ನಾನ ಮಾಡಿದೆ ನೋಡಿ, ಹೆಂಗಾಗ್ಬಿಡುತ್ತೆ ಡೆಸ್ಟಲ್ಲಿ ಹೋಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಮಳೆ ಬೀಳ್ತಿದೆ, ನಮ್ಮ ಆಟೋದಲ್ಲೇ ಮಳೆ ಬೀಳ್ತಾರದು ನೋಡಿ. ಫುಲ್ ಇವಾಗ ತಾನೇ ಸ್ಟಾರ್ಟ್ ಆಗಿದೆ ಪಾಪ. ನಡಿ ಹೋಗೋಣ ಅಷ್ಟರಲ್ಲಿ. ನಮ್ಮ ಆಟೋ ನೋಡಿ ಸ್ನಾನ ಮಾಡ್ಕೊಂಡಿದೆ. ಈಗ ಬಿಡ್ಬೇಕು ನೀನು. ಏ ಸೈಡೇನು ಇಸ್ ಇಟ್ ಸ್ವಲ್ಪ ತಾನೇ ಆಗೈತೆ. ಇವಾಗ ತಾನೇ ಕರ್ಕೊಂಡು ಹೋಗ್ತಿದ್ದಾರೆ. ಇವಾಗ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ. ಈ ಮುಖಕ್ಕೆ ಸ್ವಲ್ಪ ಎಕ್ಸ್ಟ್ರಾ ನಾನು ಎಲ್ಲ ಬಿಡೋಣ ಮನೆ ಹತ್ರ. ಯಾಕ ನಂಗೆ ಅದೇ ಕೆಲಸ ಲೇಟ್ ಆಗಿದೆ. ಈ ಮುಖಕ್ಕೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಗ್ಲೋ ಕೊಡೋಣ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಗ್ಲೋ ಮೀನ್ಸ್ ಐಬ್ರೋ ಮಾಡಿಸ್ಬೇಕು. ಐಬ್ರೋ ಇಲ್ಲದ ಹತ್ರನೇ ಕಾಣಿಸಿದೆ, ಬಟ್ ಐಬ್ರೋ ಜಾಸ್ತಿ ಐತೆ. ಏ ಜಾಸ್ತಿ ಐತೆ ನೋಡಿ ಫ್ರೆಂಡ್ಸ್. ಮಾಡಿಸ್ಬೇಕಂದ್ಬಿಟ್ಟೆ ಇಲ್ಲ ಅಂತ ಹೇಳ್ತಾವ್ರು ಇವರು. ಯಾವತ್ತು ಮಾಡಿಸಿದೆ ಅನ್ಕೊಂಡಿದ್ದೆ ಹೇಳಿ ನೋಡೋಣ. ಹಾಂ ಫೆಬ್ರವರಿಗೆ ಏನಕ್ಕೆ ಮಾಡಿಸಿದ್ವಿ? ಓಕೆ, ಫೆಬ್ರವರಿದಲ್ಲಿ ಮದುವೆಗೆ ಮಾಡಿಸಿದ್ವಾ? ಇವಾಗ ಎಷ್ಟನೇ ತಿಂಗಳಿದು? ಮಾರ್ಚ್, ಮೇ 5ನೇ ತಿಂಗಳು ಫ್ರೆಂಡ್ಸ್. 2ನೇ ತಿಂಗಳಲ್ಲಿ ಮಾಡಿಸೋದಕ್ಕೆ 5ನೇ ತಿಂಗಳಲ್ಲಿ ಹೇಳ್ತಾವ್ರೆ. ಅಂದರೆ 3 ತಿಂಗಳಲ್ಲಿ ಐಬ್ರೋ ಮಾಡಿಸಿದ್ವಿ. ಮೊನ್ನೆ ಮಾಡಿಸಿದೆ, ಮತ್ತೇನಕ್ಕೆ ಮಾಡಿಸ್ತೀವಿ ಅಂತಾರೆ ಅವ್ರು. ಬೇರೆಯವರೆಲ್ಲನೂ 15 ದಿನಕ್ಕೆ ಮಾಡಿಸಿಲ್ಲ. ನಾನು 15 ದಿನಕ್ಕೆ 1 ತಿಂಗಳಿಗೆಲ್ಲ ಐಬ್ರೋ ಮಾಡಿಸ್ತಾರೆ. ಬಟ್ ನಮ್ಮ ಮನೆಯವ್ರು ನೋಡಿ ಅದು 3 ತಿಂಗಳಾದ್ರೂ ಬಿಡು ಮೊನ್ನೆ ಮಾಡಿಸಿದ್ಯಾ ಅಂತಾರೆ. ನೆಕ್ಸ್ಟ್ ಮಾತ್ರ ಇದ್ದಾರೆ ನೋಡ್ರಿ. ಯಾಕೆ ಫ್ರೆಂಡ್ಸ್? ಮಳೆ ಜಾಸ್ತಿ ಆಗುತ್ತೆ, ಮಳೆ ಜೋರಾಗುತ್ತೆ ನೋಡಿ. ಸೊ ಸ್ಯಾಡ್ ಫ್ರೆಂಡ್ಸ್. ಇವಾಗ ಓಕೆ ಆಯ್ತು, ನೋಡೋಣ ಅಲ್ಲಿ ಹೋಗಿ ಇದ್ಮೇಲೆ ಏನು ಡಿಸೈಡ್ ಆಗುತ್ತೆ ಅಂತ. ಊಟ ಮಾಡಿಸ್ಲೇಬೇಕು. ಭಾನುವಾರ ಫಂಕ್ಷನ್ ಮದುವೆ ಇರೋದು, ಸೊ ನಾಳೆ ಮಾಡಿಸಿದ್ರೆ 1 ಡೇಗೆ ಅಷ್ಟು ಚೆನ್ನಾಗಿರೋಲ್ಲ. ಇವತ್ತು ಮಾಡಿಸ್ಕೊಟ್ರೆ 3 ದಿನ ಆಗುತ್ತೆ. ಸೊ 3 ದಿನ ಆದಮೇಲೆ ಐಬ್ರೋ ಇನ್ನೂ ಚೆನ್ನಾಗಿ ಕಾಣುತ್ತೆ. 10 ರೂಪಾಯಿ ಇದು. 10 ರೂಪಾಯಿ ಇದು. 20 ರೂಪಾಯಿಗೆ ಎಷ್ಟು ಕೊಟ್ಟವ್ರೆ ನೋಡಿ ಫ್ರೆಂಡ್ಸ್. 20 ರೂಪಾಯಿಗೆ 4 ಕೊಟ್ಟಿರೋದು ಇವರು. ಹಳೆ ಎಲಿ ಜೊತೆ ಎಲಿ 2 ಬೀಜ ಇದೆ. ಒಂದೊಳ್ಳೆ ಅದು 2 ತೊಲೆಯಿಂದ, ಅದು 2 ತೊಲೆ ಒಂದು ಇಟ್ಕೊಂಡಿದ್ದು ನಾನು. ಇದು ಯಾಮಸ್ತಿತ್ತು ಇದೇನು ಗೊತ್ತಿಲ್ಲದೆ ಎತ್ಕೊಂಡಿದ್ದು. ಒಂದೇ ಅನ್ಕೊಂಡೆ ನೋಡ್ರಿ, 2 ಐತೆ ಅದರಲ್ಲಿ. 2 ಚಿಕ್ಕ ತಕ್ಷಣ ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು ಅಂದ್ಬಿಟ್ಟು. ಜಾಸ್ತಿ ಜೋರಾಗಿದೆ ಫ್ರೆಂಡ್ಸ್. ನೋಡೆ ಜಾಸ್ತಿ ಜೋರಾಗ್ಬಿಟ್ಟಿದೆ ಅಂದರೆ. ಇದು 3ನೇದು. ನೀನು ಎಷ್ಟಿದ್ದೆ?
ಅವ್ರಿಗೆ 2 ನಂಗೊಂದು 3 ಮಳೆ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗೆ ಓಡ್ತಾರೆ ಪಾಪ. ಫುಲ್ ಜೋರಾಗ್ಬಿಟ್ಟಿದೆ ಮಳೆ. ಹೋಗಿ ಹೋಗಿ ಬೇಗ ಹೋಗಿ 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 ಎಲ್ಲ ಬಸ್ ಸ್ಟ್ಯಾಂಡ್ ಓಡ್ತಾ ಇದ್ದಾರೆ. ಈ ಕಡೆನೇ ಬಸ್ ಸ್ಟ್ಯಾಂಡ್ ನೋಡಿ ಅನಿಸ್ತಾ ಇದೆ. ಯಪ್ಪ ನಿಧಾನಪ್ಪ, ಮೇಲೆ ಬರ್ತೈತೆ ಮಳೆ ಎಲ್ಲ. ಬಾ ಬಾ ಪಾಪ ಸೂಪರ್ ಆಗಿದ್ದಾರೆ ಮಳೆ ಎಲ್ಲ ಸರಿಯಾಗಿ ಬೀಳ್ತಿದೆ ಫ್ರೆಂಡ್ಸ್ ಮಳೆ. ನೋಡ್ರಿ ಜನ ಎಲ್ಲ ಇಲ್ಲಿ ಬೇಕಾದ್ರೆಲ್ಲ ನೋಡ್ರಿ ಅಲ್ಲಿದ್ದಾರೆ ಹೋಗ್ಬಿಟ್ಟು. ಇವಾಗ ನನಗೆ ಈ ಮಳೆಯಲ್ಲಿ ಬಜ್ಜಿ ಬೋಂಡಾನು ಕಾಫಿ ಟೀಯೋ ನಾವು ಮಾಡಿಸ್ಬೇಕಪ್ಪ. ತುಂಬ ದಿನ ಆಯಿತು. ಸರಿ ಇವಾಗ ಮಾಡಿಸ್ತೀರ ಇದ್ರೆ ಪರವಾಗಿಲ್ಲ, ನಾನು ಬೆಳಗ್ಗೆ ಮಾಡಿಸ್ಕೊತೀನಿ ಬಿಡು. ಬೆಳಗ್ಗೆ ಮಾಡಿಸ್ಕೊಳೋಣ. ಜಾಸ್ತಿ ಜೋರಾಗಿ ಬಿಟ್ಟಿದೆ ಮಳೆ, ಮತ್ತು ನಾನು ಬಿಟ್ಬಿಟ್ಟು ಹೋಗೋಕೆ ಆಗೋದಿಲ್ಲ. ಅದಕ್ಕೇನೆ ಸರ್ ನಾಳೆ ಬೆಳಗ್ಗೆ ಮಾಡಿಸ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಇವಾಗ ನಂಗೆ ತಿನ್ನೋಕ್ಕೆ ಬೇಕು. ಪಾನಿಪುರಿ ತಗೊಳ್ಬಿಡು, ಇಬ್ಬರು ತಿನ್ನೋಣ ಹೋಗ್ಬಿಟ್ಟು ಮಸಾಲೆ ಗೋಬಿ ಊಟ ಮಾಡ್ಕೊಂಬಂದ. ಏನು ಮಾಡಿದ್ರು? ಹಾಂ ಊಟ ಮಾಡಿದ್ದಾರೆ ಫ್ರೆಂಡ್ಸ್. ಬಿಟ್ಬಿಟ್ಟು ಇವರು ಏನು ತಿಂದೆ ಹೋಟ್ಲಲ್ಲಿ? ಕುಷ್ಕಾ ಪಾನಿಪುರಿ 2ರಾಗ 1 ಬೇಕು ಅಷ್ಟೇ. 20 ರೂಪೀಸ್ಗೆ ಕೊಡಿ 2 ಹಾಲೂನು ಅದು ಮಿಕ್ಸ್ ಕೊಡಿ. ಹೋಗ ಪಾಪ, ಎಣ್ಣೆ ಇದ್ದಾಗ ನಡ್ಕೊ ಬರ್ತಾನ. ಗಾಡಿ ನಿಲ್ಸ್ಬಿಟ್ಟು ಆಫ್ ಮಾಡ್ಬಿಟ್ಟು ಹೋಗು, ಮತ್ತೆ ಸ್ಟಾರ್ಟ್ ಆಗಲ್ಲ ಅದು ಗಾಡಿ. ಹೋಗು ಇಡಿ. ಇವಾಗ ಹಿಡ್ಕೊಂಡೇ ಇದೆಯಾ ನೀನು? ತೋರ್ಸ್ ಕೈನ. ನೀನು ನೋಡು, ಕೈ ಬಿಡಿ ಇವಾಗ. ಆಫ್ ಆದ್ರೆ ಮತ್ತೆ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಹೋಗಿ ತಗೋಯ್ದಳು ಬೇಡ ಹೋಗು. ತಗೋತಿದ್ರನ್ನೇ ಒಂದು ನೆಪ ಇಟ್ಕೊಂಡು ಇಲ್ಲೇ ಮಾಡ್ಕೊಬಿಡ್ಬೇಕು ಅಂತ ಪ್ಲಾನ್ ಮಾಡಬೇಡ. ಇದಳು ತಗೋ ಹೋಗಿ ತಿಂದ್ಬಿಟ್ಟು. ಮತ್ತೆ ಇನ್ನೇನು ತಗೊಬಂದಿದ್ದು ನೀನು? ಬಾಗಿದ್ಬಿಡು, ಊರ ಮಾಡ್ಬೇಡ. ಅಷ್ಟು ಬುದ್ಧಿ ಇರೋಳು ನೀನ್ ಮಾಡೋಳು, ನೀನ್ ಕೊಡ್ಬೇಕು. ಗೊತ್ತು ತಾನೆ, ಹೊಡೆದ್ರೆ ಆಮೇಲೆ ಬಿಡು. ನೀನು ನಿಜ ನೋಡಿದ್ಯಾ? ಹೊಡಿರೋ ನೋಡಿ ಬಿಟ್ಟಿದ್ದೀನಿ. ಕಪ್ಪಲ್ ಬರ್ತೀನಿ ಬೇಡ, ತಿನ್ನು. ನೋಡಿ ಫ್ರೆಂಡ್ಸ್, ನಾವು ಇವಾಗ ನಾವಲ್ಲ ನೀನು ಬಾಯಲ್ಲಿ ತಿನ್ಬಿಟ್ಟು ಮಮ್ಮಿ ನಾಳೆ ಹಂಗೆ ಹೋದ್ರೆ ನಂಗೆ ಬಿಡು ಬಿಡು ಬಿಟ್ಬಿಡು ಬಿಟ್ಬಿಡು. ನಾನು ಹೊಡೆದಿಲ್ಲ, ನೀನು ಹೊಡೆದೆ ಅಂದ್ರೆ 100% ಹೊಡಿತೀನಿ. ಯಾಕೆ ನಾನು ತಗೊಟ್ಟಿರ್ತೀನಿ ಅಂತ ಮಜಾನೇ ಇಲ್ಲ. ಎಷ್ಟು ಮಾನವರಿದೆ, ಇಷ್ಟು ಉಳಿದ್ರು ತಿಂತೀಯ ನಾವು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತ. ಚಟ್ನಿ ಪುದೀನ ಚಟ್ನಿ ಇದು ಸಕ್ಕದಾಗುತ್ತೆ. ಚಟ್ನಿ ಅಂದರೆ ನಾವು ಮಾಡ್ತಾರೆ ಚಟ್ನಿ ಇರಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ನೀರು ಇರ್ತದೆ. ಸಕ್ಕತ್ತೋಯ್ತು ಬಿಸಿ ಬಿಸಿ. ಏನು ಬೇಡ ಬೇಡ ಸರಿ, ನಾನು ವರ್ಕ್ ಕೊಡಿಸ್ತೀನಿ ಹೇಳು. ಆಮೇಲೆ ಈವ್ನಿಂಗು ನಾನು ನಮ್ಮ ಯಜಮಾನ್ರು ಇಬ್ಬರು ಕೂಡ ಐಬ್ರೋ ಮಾಡ್ಸೋಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಫ್ರೆಂಡ್ಸ್. ಆಮೇಲೆ ಸರಿ ಓಕೆ, ಅಷ್ಟರಲ್ಲಿ ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಹೋಗ್ಬಿಡೋಣ ಅಂತ ಬರ್ಬೇಕಾದ್ರೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಿದ್ದೀನಿ. ನಮ್ಮ ಮನೇಲಿ ಪಾಪ ಮನೆ ಹುಡಿಸ್ತಾ ಇದ್ರು. ಅವ್ರೊಂದು ಕೆಲಸ ನಾನೊಂದು ಕೆಲಸ ಮಾಡಿಕೊಡ್ರೆ ಇಬ್ರಿಗೂ ಈಸಿ ಆಗುತ್ತೆ, ಇಬ್ಬರು ಹೋಗ್ಬೋದು ಅಂದ್ಕೊಂಡು ನೆಮ್ಮದಿಗೆ ಮುಖ ತೊಳ್ಕೊಂಡು ತಲೆ ಎಲ್ಲ ಸ್ವಲ್ಪ ಗಂಟು ಹಾಕ್ಕೊಂಡು ಫ್ರೀ ಮಾಡ್ಕೊಂಡು ಬಂದು ಪಾತ್ರೆ ಎಲ್ಲ ವಾಶ್ ಮಾಡ್ತಿದ್ದೆ. ಜಾಸ್ತಿ ಇತ್ತು ಫ್ರೆಂಡ್ಸ್, ಬೆಳಗ್ಗೆಯಿಂದ ತಿಂದಿದ್ದು ಎಲ್ಲನೂ ಹಾಗೆ ಇತ್ತಲ್ವ. ಹಾಗಾಗಿ ಎಲ್ಲ ಕೂಡ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಬಾರ್ಲಾಕ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಅಂದರೆ ಯಾವಾಗ್ಲೂ
ಬಂದು ಕೆಲಸ ಮಾಡೋದು ಕಷ್ಟ ಅಲ್ಲ ಫ್ರೆಂಡ್ಸ್, ನಿಮಗೆ ಗೊತ್ತು. ಬಂದು ಮತ್ತೆ ಬಾದಿ ಬೀಳ್ತೀನಿ ಒಬ್ಬಳೆ ಅಡುಗೆ ಮಾಡೋದು, ಪಾತ್ರೆ ತೊಳೆದು ಎಲ್ಲನೂ. ಹಾಗಾಗಿ ಮುಗಿಸ್ಬಿಟ್ಟು ಹೋಗ್ಬಿಟ್ರೆ ನೆಮ್ಮದಿಯಾಗಿ ಬಂದು ಅಡುಗೆ ಮಾತ್ರ ಮಾಡ್ಕೊಂಡು ತಿನ್ಬಿಟ್ಟು ಮಲ್ಕೋಬೋದು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ತಲೆ ಓಡಿಸ್ಕೊಂಡು ಕೆಲಸ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ರೆಡಿ ಆಗ್ಬಿಟ್ಟು ಹೋದೆ. ಮನೆಗೆ ಬಂದುಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮತ್ತೆ ಹೋಗ್ತಾ ಇದ್ವಿ. ಮಳೆ ನಿಂತಿದೆ, ಕ್ಲೈಮೇಟು ಚೆನ್ನಾಗೈತೆ ಫ್ರೆಂಡ್ಸ್. ಇನ್ನೊಂದು ಹೆಂಗೆ ಗೊತ್ತಾ, ಕೆಲಸ ಎಲ್ಲ ಮಾಡ್ಬಿಟ್ನಾ, ಇನ್ನೇನು ಬಂದು ಅಡುಗೆ ಮಾಡ್ತಾನೆ, ಎಷ್ಟೊತ್ತು ಮಾಡಬೇಕು ಸರಿ ಅಂತ ಅಂದ್ಬಿಟ್ಟು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಐಬ್ರೋ ಮಾಡ್ಸೋಕೆ ಮಾತ್ರ ಅದೇ ಕರ್ಕೊಂಡೋಗಲ್ಲ ಅಂದ್ಬಿಟ್ಟು ಜೊತೆಲಿ ಹೋಗಿ ರೋಡ್ಸ್ ತನಕ ಇದ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬರೋಣ, ಬಂದು ಮಾಡ್ತೀನಿ ಮಲ್ಕೊಳ್ಳೋಣ ಅನ್ಕೊಂಡು ಪ್ಲ್ಯಾನ್ ಮಾಡಿಬಿಟ್ಟು ಐಡಿಯಾ ಮಾಡಿ ಟ್ರಿಕ್ಸ್ ಯೂಸ್ ಮಾಡ್ಕೊಂಡು ಇಲ್ಲೆಲ್ಲ ಕಾಡ್ತಾರ ಅಂತೀನಿ, ಕಾಣ್ತಾರಾ ಅಂದರೆ ಕಾಣುತ್ತಾರಾ ಅಂತ ಅರ್ಥ. ಅವಿಹ ಅಂತಿತ್ತು, ಕಾಣಿಸ್ತಾರಾ ಅಂತ ನಾನೇ ಒಂದು ಐಡಿಯಾನ ಯೂಸ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಹೋಗಿ ಬರಬೇಕು ಫ್ರೆಂಡ್ಸ್. ಇವಾಗ ನಾವು ಹೋಗೋಣ ಬನ್ನಿ. ಮೋಡ ನೋಡಿ ಚೆನ್ನಾಗಿದೆ. ವಾವ್ ಫ್ರೆಂಡ್ಸ್, ಕ್ಲೈಮೇಟ್ ನೋಡಿ ಸಖತ್ತಾಗಿದೆ. ಮಳೆ ಬಿದ್ದು ನಿಂತಿರೋದಕ್ಕೆ ಮಸ್ತಾಗಿದೆ. ಆಕಾಶನೂ ಚೆನ್ನಾಗಿದೆ, ಭೂಮಿನೂ ಚೆನ್ನಾಗಿದೆ. ಭೂಮಿ ಫ್ರೆಶ್ ಆಗಿದೆ, ಆಕಾಶ ತಣ್ಣಕ್ಕಿದೆ. ಹೆಂಗೆ ಫ್ರೆಂಡ್ಸ್ ನಮ್ಮ ಡೈಲಾಗು ಸೂಪರ್ ಅಲ್ವಾ? ಪಾಪ ಬರೋ ವರ್ಷ ನನ್ನೊಂದು ಮೂವಿ ಕರೆದಿರ ಹೋಗ್ಲಾ? ಏನೋ ಚಪ್ಪಲಿಲ್ಲ, ಏಯ್ ಹೊಡೆದ ಚಪ್ಪಲಿನ ಅಂತೀಯಾ? ನೋಡ್ದ ಫ್ರೆಂಡ್ಸ್, ಇವರು ಹೊಡಿದ ಚಪ್ಪಲಿದೆ ಅಂದ್ಬಿಟ್ಟಮ್ಮ, ಹೊಡಿದ ಚಪ್ಪಾಳೆ ಅಂತಾರೆ. ಪಾಪ ಸಾಕತ್ತಾಗಿದೆ ನನ್ನ ಸೂರ್ಯ. ಹಾಯ್ ಸೂರ್ಯ, ಹಾಯ್ 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 ಹಾಯ್. ನೀನ ಸೂರ್ಯ ಹೆಂಗೆ ಭಾಸ್ಕರ ಅಂತ ಸೂರ್ಯ? ಹಾ ನೋಡ್ದ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಾ ಇವ್ರು ಹೇಳಿದ್ರನ್ನ? ಓಕೆ ಫ್ರೆಂಡ್ಸ್, ಆಯಿತು. ನಾವು ಹೋಗ್ಬಿಟ್ಟು ನೆಕ್ಸ್ಟು ನಾವು ನಮ್ಮ ಐಬ್ರೋವನ್ನು ಮಾಡಿಸ್ಕೊಂಡು ಮುಖಕ್ಕೆ ಸ್ವಲ್ಪ ಅಂದವನ್ನು ಹೆಚ್ಚಿಸೋಣ. ಏನಂತೀರಾ? ಯಾಕಪ್ಪ ನಂಗೆ ವಿಡಿಯೋ ಮಾಡ್ಕೊಡೋದು ಯಾರು ಮತ್ತೆ ಐಬ್ರೋ ಮಾಡೋದು? ಆಹಾ, ನನ್ನ ಫೇವ್ರೇಟ್ ಸ್ಮೆಲ್ ಫ್ರೆಂಡ್ಸ್ ಇದು. ಪ್ರಾಮಿಸ್ ಆಗಲ್ಲ, ನನ್ನ ಫೇವ್ರೇಟ್ ಸ್ಮೆಲ್ ಇದು. ಭವಾನಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಫ್ರೆಂಡ್ಸ್, ಅದೊಂದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದೆ. ಅದು ಯಾವ್ದಂತ ಗೊತ್ತಿಲ್ಲ. ನೋಡೋದು ಮಾಡಿ ಫ್ರೆಂಡ್ಸ್, ಅದು ಕಾರ್ ದೂರ ಐತೆ ಫ್ರೆಂಡ್ಸ್. ಆ ಕಾರು ಪರವಾಗಿಲ್ಲ, ನಾನು ಅಲ್ಲಿ BHA ಹಾಕೊಂಡು ತಿನ್ಬಿಟ್ಟು ಪರವಾಗಿಲ್ಲ ಫ್ರೆಂಡ್ಸ್. ಅದು ಭವಾನಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಫ್ರೆಂಡ್ಸ್. ನಾನೇ ಭವಾನಿ ಅಂತಾನೆ ಹಾಕ್ಕೊಂತೀನಿ. ಭವಾನಿ ಅಂತ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಹೇಳಿದ್ದು. ನನಗೆ ತುಂಬ ಇಷ್ಟ ಈ ಸ್ಮೆಲ್ಲು. ನೋಡಿ ಫ್ರೆಂಡ್ಸ್, ಬರ್ಬೋದಾರ ಸ್ಮೆಲ್ಲು. ಈ ಸ್ಮೆಲ್ ನಂಗೆ ತುಂಬ ಇಷ್ಟ. ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ. ಏಯ್ ನನಗೇನೋ ಗೊತ್ತಿರೋ ಸ್ಮೆಲ್ ಬರೋ ಇಷ್ಟ. ಅಯ್ಯೋ ಯಾವ ಫೋನಲ್ಲ ಅಲ್ಲಿ ಇಕ್ಕಿದೆ ಇಟ್ಕೊಂಡ ಕಾಸು 50 ರೂಪಾಯಿ. ಏನಾಗಿದೆ? ಯಾವಾಗ? ಏನಕ್ಕೆ? ನಾನು ಹೆಂಗೆ ಕಳಿಸ್ಲಿ? ಅಮ್ಮ ಮನೇಲಿ ಇದ್ದಾಗಲೇ ಬೇರೆ ಏನೋ ಹೇಳೋದು, ಐಬ್ರೋ ಮಾಡ್ಸೋತ್ರ ಹೋಗ್ತಿದ್ದು. ಇಲ್ಲಿ ಬಂದಮೇಲೆ ಬೇರೆ ಹತ್ರ ಹೋಗ್ತಿದ್ದೀನಿ. ಯಾವಾಗಾದ್ರೂ ಒಂದ್ಸರಿ ಚಂದಾಪುರಕ್ಕೆ ಬರ್ತಿದ್ದೆ. ಬಟ್ ಇವಾಗ ಏನು ಇವರು ಮಾಡ್ತಿದ್ದಾರೆ ಇವ್ರು ಬೇರೆಯವರು, ಮೊದಲಿದ್ದವರು ಬೇರೆಯವ್ರು ಮಾಡ್ತಾಯಿದ್ರು. ಏನೋ ಗೊತ್ತಿಲ್ಲ, ಅಂಗಡಿ ಮಾತ್ರ ಸೇಮ್ ಇದೆ, ಮಾಡೋರು ಮಾತ್ರ ಬೇರೆ ಬೇರೆ ಇರ್ತಾರೆ. ಬಟ್ ಆದರೂ ಕೂಡ ಇವ್ರು ತುಂಬ ಚೆನ್ನಾಗೇ ಮಾಡಿದ್ರು. ತುಂಬ ದಿನ ಆದಮೇಲೆ ಹೋಗಿದ್ದಿದ್ದು ಫ್ರೆಂಡ್ಸ್. ಆಲ್ರೆಡಿ 3 ತಿಂಗಳು ಹೋಗಿತ್ತು, ಜಾಸ್ತಿನೇ ಹೇರ್ಸ್ ಬಂದುಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಫೈನಲಿ ಅವ್ರು ಚೆನ್ನಾಗೇ ಮಾಡಿಕೊಟ್ರು, ನಂಗೆ ಇಷ್ಟನೂ ಆಯಿತು. ಐಬ್ರೋ ಮಾಡೋದು ಪೇನೇ ಫ್ರೆಂಡ್ಸ್, ಅದೇನು ಮಾಡೋದು, ಮಾಡಿಸ್ಬೇಕು ಅದ್ರ ಜೊತೆ ಹಂಗಾಗಿ ಹೋಗಿ ಮಾಡಿಸ್ಕೊಳ್ಳೋದು. ಐಬ್ರೋ ಮಾಡಿಸ್ಕೊತಾರೋ ಬರ್ತೀನಿ ಅಂತ ಬಿಟ್ಬಿಟ್ಟು ಹೋದ್ರು. ಮತ್ತೆ ಅವ್ರು ಬಂದೇ ಇಲ್ಲ ಫ್ರೆಂಡ್ಸ್, ಅಡ್ರೆಸ್ಗೆ ಇರಲಿಲ್ಲ. ನಾನು ಮತ್ತೆ ಬೇರೆ ಹತ್ರ ಮೊಬೈಲಲ್ಲಿ ತೊಗೊಂಡು ಫೋನ್ ಮಾಡೋದಾಯಿತು. ನನ್ನ ಮೊಬೈಲಲ್ಲಿ ರೀಚಾರ್ಜ್ ಖಾಲಿಯಾಗಿ 1 ತಿಂಗಳಾಗೋಯಿತು. ಸರಿ ಆಯ್ತು ಅಂದ್ಬಿಟ್ಟು ಇವ್ರ ಕೈಯಲ್ಲೇ ಮಾಡಿಸ್ಕೊತಿದ್ದೆ. ನಾನು ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತಿತ್ತು ಯಾವಾಗಲೂ, ಯಾಕಂದರೆ ಜನ ಇರೋರು. ಇವತ್ತೇನೋ ಮಳೆ ಬಿದ್ದಿದ್ದ ಕಾರಣ ಏನೋ ಗೊತ್ತಿಲ್ಲ, ಆದರೆ ಜನ ಯಾರೂ ಇರಲಿಲ್ಲ. ಹೋಗಿ ಪಟ್ಟಂತ ಮಾಡಿಸ್ಕೊಂಡು ಪಟ್ಟಂತ ಬಂದುಬಿಟ್ಟೆ ಫ್ರೆಂಡ್ಸ್. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಷ್ಟೊತ್ತು ಬರ್ತಾರೆ ಏನೋ ಕತೆ ಅಂತಂದಿದ್ದು ಚೆನ್ನಾಗೈತಾ? ನೋಡ್ದಾ ಐಬ್ರೋ? ಇವರು ಬೇರೆಯವ್ರು ಇದ್ರು ಇವತ್ತು ಇವ್ರು ಬೇರೆಯವ್ರು ಇದ್ರು. ಏನು 40 ರೂಪಾಯಿ ಪಾಪ? ನಾ ಫ್ರೆಂಡ್ಸ್ ನಾನು ಮಾಡ್ತಾ ಇದ್ದೀನಿ ಎಷ್ಟು ರೂಪಾಯಿ ಅಂತ. ಇವ್ರು ಮಾಡ್ತಿಲ್ಲ ನೋಡ್ರಿ. ಇನ್ನೆಷ್ಟು ನೆನಪಿಗೆ ಹೋದ್ರೆ 1 ರೂಪಾಯಿ ಲೆಕ್ಕ ಇಕ್ಕೋದ್ರೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಪಾಪ. ಅದು 10 ರೂಪಾಯಿ ಚೇಂಜ್ ಇರಲಿಲ್ಲ ಏಕಾದ್ರ. ಸರಿ ಬಿಡಕ, ನೆಕ್ಸ್ಟ್ ಟೈಮ್ ಅಂತ ತಗೊಂತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಚೆನ್ನಾಗಿ ಮಾಡೋರು.
ಓಕೆ ಫ್ರೆಂಡ್ಸ್ ಆಯಿತು. ಅವರು ಅಂದರೆ ನಮ್ಮ ಮನೆ ಹತ್ರದಿಂದನೇ ಒಂದು ಬಾಡಿಗೆ ಬಿದ್ದಿದೆಯಂತೆ, ಹಾಗಾಗಿ ಇವ್ರು ಅಲ್ಲಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಬರ್ತಾ ಇದ್ದಾರಲ್ವ, ಹಾಗಾಗಿ ತಿರ್ಗಾ ನಾವು ಬರೋ ಅವಶ್ಯಕತೆ ಇರೋದಿಲ್ಲ. ನಾನು ಅಲ್ಲೇ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡ್ತೀನಿ, ಇವ್ರು ಬರ್ತಾರೆ. ತಗೋ ಹೋಗಿ ಹಾಗೆ ಮಾಡ್ಕೊಂಡು ತಿನ್ಕೋ ಆಟೋದಲ್ಲಿ. ಏಯ್ ನಡಿ ಟೈಮ್ ಆಯ್ತು. ಇವ್ರಿಗೆ ಚಪಾತಿ ಬೇಕಂತ ಫ್ರೆಂಡ್ಸ್, ಪಾಪ ಅಂತ ಮಾಡ್ಕೊಡ್ತಾ ಇದ್ದೀವಿ. ನನಗೆ ಇವತ್ತು ಏನೋ ಅಡುಗೆ ಮಾಡೋ ಐಡಿಯಾ ಇರಲಿಲ್ಲ. ಅನ್ನ ಸಾಂಬಾರು ಡೈಲಿ ಕೊಡ್ತಾರೆ ಹೋಟ್ಲಾಗ. ಹೋಟ್ಲ್ ಅಂತ ಹೇಳ್ತಾ ಇವಾಗ ನಾನು ಏನಾದರೂ ಸಿಂಪಲಾಗಿ ಅನ್ನ ಸಾಂಬಾರು ಏನಾದ್ರು ಮಾಡ್ಕೊಳ್ಳೋಣ. ಸಿಂಪಲಾಗಿ ಡೈಲಿ ಮಾಡ್ತಾರೆ. ಮತ್ತು ರಾಗಿ ಹಿಟ್ಟು ತಗೊಬಂದ್ಕೊಡು. ರಾಗಿ ಹಸಿಟ್ಟು ಇಟ್ಟಿದ್ರೆ ನಾನೇ ಹಿಂಗೆ ಮಾಡ್ತೀನಿ ಹೇಳ. ಇವತ್ತು ಚಪಾತಿ ಮಾಡೋ ಐಡಿಯಾನೇ ಇರಲಿಲ್ಲ ಫ್ರೆಂಡ್ಸ್ ನನಗೆ. ಬರಬೇಕಾದ್ರೇ ಅವ್ರು ಕೇಳಿದ್ರು ಅಂದ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹಂಗೆ ಗೋಧಿ ಹಿಟ್ಟು ಅಂತ ತಗೊಬಂದಿದ್ದು. ಅಂದರೆ ನಾನು ಅನ್ನ ಮಾಡಿಬಿಟ್ಟು ಸಾಂಬಾರು ಏನಾದರೂ ಮಾಡೋಣ ಅಂತಲೇ ಅಂದ್ಕೊಂಡಿದ್ದು. ಮಳೆ ಬಿದ್ದಿದ್ದಕ್ಕೆ ಅವರು ಚಪಾತಿ ತಿನ್ನಬೇಕು ಅಂತ ಅನ್ನಿಸ್ತಂತೆ. ಸೊ ಚಪಾತಿ ಮಾಡು ಅಂತಂದರು. ಬರಬೇಕಾದ್ರೆ ಗೋಧಿ ಹಸಿಟ್ಟು ಬೇರೆ ಖಾಲಿ ಆಗಿತ್ತು ಅಂದ್ಬಿಟ್ಟು ತೊಗೊಂಡೇ ಬಂದೆ. ನೋಡಿರ್ತೀರ ನೀವು. ತೊಗೊಂಡ್ಬಿಟ್ಟು ನನಗೆ ಬರೋ ಐಡಿಯಾ ಇರಲಿಲ್ಲ ಮನೆಗೆ. ಸ್ವಲ್ಪ ಲೇಟಾಗಿ ಬರೋಣ ಅಂತ ಅಂದ್ಕೊಂಡೆ. ಮನೆಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಹೋಗಿದ್ದು. ಸೊ ಬಂದು ಏನು ಮಾಡೋದು, ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು ಹಂಗೆ ಒಂದು ಎಕ್ಕ ಮನೆಗೆ ಹೋಗ್ಬಿಟ್ಟು, ಅದೇ ಮಗು ಹೇಳಿದ್ನಲ್ಲ ಫ್ರೆಂಡ್ಸ್, ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ಬಿಟ್ಟು ನೆಕ್ಸ್ಟ್ ಬಂದ ತಕ್ಷಣ ಚಪಾತಿ ಕಲಸಿಟ್ಬಿಡೋಣ, ಮತ್ತು ಈ ಕಡೆಗೆ ಆಲೂಗಡ್ಡೆಗೂ ಬೇಯಿಸಿಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡಿ ಎಲ್ಲ ಮಾಡಿಟ್ಕೊಬಿಟ್ಟೆ. ನೀವು ಅನ್ಕೊಂಡಿದ್ದೀರಲ್ಲ ಫ್ರೆಂಡ್ಸ್, ಹೋಗಿ ಬಂದ ತಕ್ಷಣ ಏನೋ ಕಲಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕಲಿಸ್ತಾ ಆದಮೇಲೆ ಇಂಟ್ರ್ಯೂ ತೆಗಿದ್ದೀನಿ. ಬರೋಷ್ಟರಲ್ಲಿ ಅಮ್ಮ ಕಾಲ್ ಮಾಡಿದ್ರು, ಮಾತಾಡ್ಕೊಂಡು ಹಂಗೆ ಅಡುಗೆ ಏನೋ ಚಪಾತಿ ಕಲಿಸಿಟ್ಟೆ. ಏನೋ ಆಲೂಗಡ್ಡೆ ಗೊಜ್ಜು, ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಒಂದು 3 ಆಲೂಗಡ್ಡೆನ ಬೇಯಕ್ಕೆ ಇಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಚಪಾತಿಗೆ ಕಲಿಸಿಟ್ಟಿದ್ದೀನಿ. ಸೊ 2 ಕೆಲಸ ಮುಗ್ದಿದೆ ಇವಾಗ. ನೆಕ್ಸ್ಟ್ ನಾವು ಚಪಾತಿನ ಮಾಡ್ಕೋಬೇಕು, ಆಮೇಲೆ ಗೊಜ್ಜು ಮಾಡ್ಕೋಬೇಕು. ಐಬ್ರೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತು ಯಾರು ಐಬ್ರೋ ಮಾಡ್ತೀವೋ ಹೊಸಬ್ರು, ಇವತ್ತೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅವ್ರನ್ನ. ಹಳೆ ಐಬ್ರೋ ಅಂಗಡಿನೇ, ಬಟ್ ಚೇಂಜ್ ಆಗಿದ್ರು ಅವರು. ಸೊ ಏನಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಐಬ್ರೋ ಮಾಡ್ಸೋಕ್ಕಿಂತ ಮುಂಚೆ ಚೆನ್ನಾಗಿದ್ರೆ, ಐಬ್ರೋ ಮಾಡಿಸ್ಮೇಲೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಐಬ್ರೋ ಮಾಡಿ ನೆಕ್ಸ್ಟ್ ಡೇ 1-2 ಡೇಸ್ ಆದಮೇಲೆ ಐಬ್ರೋ ಕಳೆ ಬರೋದು ನೋಡಿರಿ, ಕೂತ್ಕೊಂಡಂಗೆ ಹೆಂಗೆ ಕಾಣಿಸ್ತೈತೆ. ಈ ಐಬ್ರೋ ಬೇಗ ಬರ್ತಿರೋಕ್ಕೆ ಒಂದು ಟ್ರಿಕ್ಸ್ ಇದೆ ಫ್ರೆಂಡ್ಸ್, ಅದನ್ನು ಯಾವಾಗ ಯೂಸ್ ಮಾಡ್ತಿದ್ದೀನಿ. ಸೊ ನಿಮಗೂ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಇವಾಗ ಅಡುಗೆ ಅರಶಿನ ಖಾಲಿ ಆಗಿಬಿಟ್ಟಿದೆ. ಅರಶಿನ ಎಷ್ಟು ದಿನ ಆಯಿತು ಖಾಲಿಯಾಗಿ, ಇನ್ನೂ ಕೂಡ ನಾನು ತರಿಸ್ಕೊಂಡೇ ಇಲ್ಲ. ಇವಾಗ ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಅವ್ರು ಏನಾದ್ರು ತೊಗೊಂಡು ಬೇಗ ಬಂದರೆ ಇವತ್ತೇ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲೇನಿದೆ, ಇಲ್ಲಿ ಈ ಲೈನು ಮತ್ತು ಈ ಲೈನು. ಸೊ ಇಲ್ಲೆಲ್ಲನೂ ಬೇಗ ಕೂದಲು ಬೆಳೆದರೆ ಇದ್ದರೆ ಇದೊಂದು ಟ್ರಿಕ್ಸ್ ಇದೆ. ಈ ಥರ ಯೂಸ್ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಬೆಳೆಯುತ್ತೆ. ಕೂದಲು ಅಂದರೆ ಬೆಳೆಯುತ್ತೆ, ಸ್ವಲ್ಪ ಲೇಟಾಗಿ ಬೆಳೆಯುತ್ತೆ. ಅರಶಿನ ಉಜ್ಜಿದ್ರೆ ಮುಗಿದಲ್ಲ, ಕೂದಲೇ ಇರಲ್ಲ ಅಂತ ನಿಮಗೆ ಗೊತ್ತು. ಸೊ ಇಲ್ಲಿ ಹಾಕಿದಾಗ ಅದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ನಾನು ಕಣಕ್ಕೆ ಹಾಕೋತೀನಿ. ಹೆಂಗೆ ಕೂತ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಐಬ್ರೋ ಮಾಡಿಸೋದು ತುಂಬ ನೋವೇ, ನನಗೂ ನೋವೇ, ಏನು ಮಾಡೋದು. ಬಟ್ ನೋವಾದರೂ ಕೂಡ ಹೆಣ್ಮಕ್ಳು ಮಾಡಿಸ್ಕೊತಾರೆ. ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದು ಕಷ್ಟ, ಐಬ್ರೋ ಮಾಡಿಸ್ಕೊಳ್ಳೋದು ಕಷ್ಟ, ಇನ್ನೂ ಎಷ್ಟೊಂದು ಇದ್ದಾವೆ. ಸೊ ಅವೆಲ್ಲನೂ ಕಷ್ಟ, ನೋವಾಗುತ್ತೆ. ಆದರೂ ಕೂಡ ಮಾಡಿಸ್ಕೊತೀವಿ ಅಂತಂದರೆ ಈ ಹೆಣ್ಮಕ್ಳು ನೆಕ್ಸ್ಟ್ ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತಾರೆ, ನಾವೇ ಯೋಚನೆ ಮಾಡಬೇಕಾಗುತ್ತೆ. ಬಟ್ ನಾನು ಐಬ್ರೋ ಒಂದೇ ಫ್ರೆಂಡ್ಸ್ ಮಾಡಿಸೋದು ಜೀವನದಲ್ಲಿ, ಅದೊಂದೇ ಯಾವಾಗೂ ಮಾಡಿಸೋದು. ಅದು ಎಲ್ಲನೂ ಹೋದಾಗ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸರಿ ಮಾಡಿಸೋದು ಅಷ್ಟೇ, ಇನ್ನು ಯಾವಾಗೂ ಮಾಡಿಸೋದೆಲ್ಲ ಏನಿಲ್ಲ. ಸೊ ಈಗ ಬಂದಿದ್ದೀನಿ, ಅದು ಇಸಿರು ಬಂದ ತಕ್ಷಣ ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಹೌದು ಇನ್ನೊಂದು ಹೇಳಿಲ್ಲ, ಹೌದು ಬರ್ತಾ ಇಲ್ಲೋದು ಅಂತಂದರೆ ಬರ್ತಾ ಡ್ರಾಪ್ ಮಾಡ್ರು ನಮ್ಮ ಮನೆಯವರು. ಅದು ವಿಹಾನ್ ದೀಪು ಅಂತ ತೋರಿಸಿರ್ತೀನಿ ನಿಮಗೆ ಮಕ್ಕಳನ್ನ. ಅವ್ರ ಮನೆ ಹತ್ರ ಹೋಗಿ ಇಷ್ಟೊಂಕ ಇದ್ದು 7 ಗಂಟೆಗೆ ಮನೆಗೆ ಬಂದೆ. 7 ಗಂಟೆಗೆ ಬಂದ ತಕ್ಷಣ ಚಪಾತಿ ಕಲಸಿಟ್ಟು ಆಲೂಗಡ್ಡೆ ಬೇಯಿಸೋಕ್ಕಿಟ್ಟು ಇವಾಗ ನಿಮ್ಗೆ ವಿಷಯ ತಿಳಿಸ್ತಿದ್ದೀನಿ. ಸೊ ಹಂಗೆ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂದ್ಕೊಂಡಿದ್ದೀನಿ. ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವತ್ತು ಚಪಾತಿ ಮಾಡ್ಕೊಂಡು ಸಿಂಪಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಬೇಡ ಅಂದ್ಕೊಂಡಿದ್ದೀನಿ. ನನಗೆ ಚಪಾತಿ ಮಾಡೋ ಐಡಿಯಾನೇ ಇರಲಿಲ್ಲ. ನಮ್ಮ ಮನೆಯವರು ನಮ್ಮ ಚಪಾತಿ ಬೇಕು ಅಂತ ಸಡನ್ನಾಗಿ ಕೇಳಿದ್ರೆ ಸರಿ ಆಯಿತು, ನನಗೂ ಅನ್ನ ಸಾಂಬಾರು ತಿಂದು ಬೇಜಾರಾಗಿತ್ತು ಅಂದ್ಬಿಟ್ಟು ಬಂದಿದ್ದೀನಿ, ಕಲಸಿಟ್ಟಿದ್ದೀನಿ, ಮಾಡಬೇಕು. ಸ್ವಲ್ಪ ಜಾಸ್ತಿನೇ ಹಸಿಟ್ಟು ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ಬೆಳಗ್ಗೆಗೂ ಆಗುತ್ತೆ ಅಂತ. ನಾನು ಮೊದಲು ಅಂದ್ಕೊಂಡಿದ್ದೆ ಫ್ರಿಜ್ಜಿಲ್ಲ ಅಂದರೆ ಕೆಟ್ಟೋಗ್ಬಿಡುತ್ತೆ, ಇಡೋಕ್ಕಾಗೋದಿಲ್ಲ ಅಂತ. ಬಟ್ ಮೊನ್ನೆ ಇಟ್ಟಾಗ ಇನ್ನೂ ಚೆನ್ನಾಗಿತ್ತು, ಹಾಗಾಗಿ ಇಡ್ಬೋದು ಅಂತ ಟ್ರಿಕ್ಸ್ ಗೊತ್ತಾಗ್ಬಿಟ್ಟು ಇವಾಗ ನಾನು ಕಲಸಿಟ್ಟಿದ್ದೀನಿ. ನಾಳೆ ಬೆಳಗ್ಗೆಗೂ ಆಗುತ್ತೆ. ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಲೇ ಮಾಡಿದ್ದು, ಬಟ್ ಅದೇನಾಯ್ತು ಅಂತ ನೀವೇ ನೋಡಿ, ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಚಪಾತಿ ಮಾತ್ರ ಚೆನ್ನಾಗಿ ನಾತಿಟ್ಟಿದ್ದೆ. ನಾನು ಚಪಾತಿ ನಾತೋದೇ ತುಂಬ ಚೆನ್ನಾಗಿ ನಾತೀನಿ, ಬಟ್ ತೀಡೋದು ಮಾತ್ರ ಬರೋಲ್ಲ ಫ್ರೆಂಡ್ಸ್. ಏನು ಮಾಡೋದು, ಅದು ಏನು ಮಾಡೋಣ ನನ್ನ ಕೈಲಿ ಚೆನ್ನಾಗಿ ತೀಡೋಕ್ಕೆ ಆಗೋದಿಲ್ಲ. ಒಂದೊಂದ್ಸರಿ ಒಂದೊಂಥರ ಶೇಪಲ್ಲಿ ಬರ್ತೈತೆ. ಇವತ್ತೇನೋ ಸುಮಾರಾಗಿ ಬಂತು, ಆದರೂ ಕೂಡ ಅದು ಬೇಯಿಸ್ಬೇಕಾದ್ರೆ ನಮ್ಮ ಮನೆಯವರು ಅದಕ್ಕೆ ಒಳ್ಳೊಳ್ಳೆ ಶೇಪ್ಸೇ ಕೊಟ್ಬಿಟ್ಟಿದ್ರೆ ನೀವೇ ನೋಡಿ. ಅವರೇ ಚಪಾತಿ ಸುಟ್ಟಿರೋದು, ಎಷ್ಟು ಡಿಸೈನಾಗಿ ಸುಟ್ಟಿದ್ರೆ ಅಂದರೆ ಅಷ್ಟು ಡಿಸೈನಾಗಿ ಸುಟ್ಟಿದ್ದಾರೆ. ನಾನು ಹಂಗೆ ಪಡ್ಪಡ ಅಂತೆಲ್ಲ ತೀಡಿಟ್ಕೊಂಡು ಆಮೇಲೆ ನಾನೇ ಸುಡೋಣ ಅಂದ್ಕೊಂಡೆ ತೀಡಿದ್ದು. ಬಟ್ ನಾನೆಲ್ಲ ತೀಡ್ಕೊಳ್ಳೋ ಅಷ್ಟರಲ್ಲಿ ಮನೆಯವರು ಕೂಡ ಬಂದರು. ಇವಾಗ ಅವರೇ ಸುಡ್ತಾರದು. ಮನೆ ಮೇಲೆ ಇಟ್ಕೊಂತ ಹೇಳಿ ತಾನೆ, ನಾನು ಹಂಗೆ ಕಟ್ ಮಾಡ್ತೀನಿ. ಇವಾಗ ಮನೆ ಮೇಲೆ ಇಟ್ಕೊಳ, ಚಾಕು ಮಂಡಾಗ್ತೈತಿ, ಕಲ್ಲು ತಗ್ಲಿ ಶಾರ್ಪ್ ಮಾಡಿಸ್ತೀನಿ ಬಿಡು. ಡಬಲ್ ಕೆಲಸನೇ ಮಾಡ್ಬೇಕಲ್ಲ ಜೀವನದಲ್ಲಿ ನೀನು. ಇದು ಡಬಲ್ ಕೆಲಸ. ಮನೆ ಮೇಲೆ ಇಕ್ಕಿ ಕಟ್ ಮಾಡಿ ಯಾವ ಥರ ಕಟ್ ಮಾಡಬೇಕು? ಚಿಕ್ಕದಾಗಿ ಇಷ್ಟ ಉದ್ದುದನ ನೀ ಕಟ್ ಮಾಡೋ ಸ್ಟೈಲ್ ಜನರು ತೋರಿಸು, ನೋಡ್ಕೊಳ್ಳಿ ಫ್ರೆಂಡ್ಸ್. ಅವ್ರು ಎಷ್ಟು ಚೆನ್ನಾಗಿ ಕಟ್ ಚಿಕ್ಕದ ಉದ್ದುದನ, ಚಿಕ್ಕ ಉದ್ದುದ ಕಟ್ ಮಾಡಿ ಅಡ್ಡ ಕಟ್ ಮಾಡಬೇಕು.
ಕ್ಯಾಮ್ರಾ ಕೈಯಲ್ಲಿ ಕೂಡ ನಾನು ಕಂಡುಹಿಡಿಯೋಕ್ಕಾಗಲ್ಲ, ಹಂಗೆ ಕಟ್ ಮಾಡ್ತೀನಿ. ನಿಂಗೆ ಯಾರು ಅವಾರ್ಡ್ ಕೊಡಲ್ಲ, ಕಟ್ ಮಾಡು. ನೋಡಕ್ಕೆ ಹಿಂಗೆ ಐತೆ ತಾನೆ, ಬಟ್ ಇದನ್ನ ಹಿಂಗೆ ಅಂದ್ಬಿಟ್ರೆ ನೋಡಿ ಎಷ್ಟು ಉದ್ರತ್ತೆ. ವಾವ್ ಫ್ರೆಂಡ್ಸ್, ಎಲ್ಲರೂ ಚಪ್ಪಾಳೆ ಹೊಡೀರಿ. ಕಪ್ಪಲೆ ಚಪ್ಪಾಳೆ ಕ್ಲಾಪ್ ಚೆನ್ನಾಗಿ ಬಂದ, ಆಮೇಲೆ ಚಪ್ಪಾಳೆ ಅಂದೆ. ಏನು ಹಂಗೆ ಬಿಟ್ಟರೆ ಹೆಂಡ್ತಿನ ಒಂದು ಗತಿ ಮಾಡಿಬಿಡ್ತೀಯಲ್ಲ. ಪಾಪ ಅರ್ಶಿನ ತರಿಸು ತಗೋಬಾ ಅಂತ ಹೇಳೋಣ ಅಂದ್ಕೊಂಡಿದ್ದೆ, ಆಮೇಲೆ ಲಾಸ್ಟ್ ಕೇಳಿ ಏನು ಹೇಳೋಣ ಬಿಡು, ಯಾಕಂದ್ರೆ ನಿನ್ನ ಮಗನೇ ಅಲ್ಲ. ನನಗೆ ನಂಗೆ ಆಪ್ರೇಷನ್ ಆಗಿ ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತೀನಿ, ನನಗೆ ನೋವಿಲ್ಲ. ಸಾಕಿದಪ್ಪ, ಏನಂಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟೆ. ಕಣ್ಣ ನೀರು ಸ್ಟಾರ್ಟ್ ಆಯ್ತು. ವಾವ್, ಚಪಾತಿ ಹೊಟ್ಟೆ ಸುಡು ಪಾಪ ಅದೇ ಕೈಯಾಗ. ಪಾಪ ಇದಕ್ಕೆ ಪಾಪ ನಿಜ ನಂಗೆ ಆಗಲ್ಲ. ನಂಗೆ ಸುಡಕ್ಕೆ ಬರಲ್ಲ, ದಯವಿಟ್ಟು ಎಲ್ಲ ತಿಳ್ಕೊಂಡು ಆಮೇಲೆ ಸುಡು. ಪಾಪ ಸುಡೆ ಪಾಪ. ಇದು ಸ್ಮೆಲ್ ಬರ್ತಾಯಿತ್ತು, ತೊಳ್ದ ಕ್ಲೀನಾಗಿ ತೊಳೆದಿದ್ದೀನಿ ಸೋಪ್ ಹಾಕಿ. ಎಲ್ಲ ಹೆಂಗ್ ಮೂಸ್ತಾರದ ಅಲ್ಲ, ಇಲ್ಲಿ ಮಾತ್ರ ಕಲರ್ ಬರ್ಸಿದ್ಯಾ, ಫುಲ್ ಉಜ್ಜಿದಿನ. ಎಲ್ಲ ಉಜ್ಜಿದ್ಯಾ, ಎಣ್ಣೆ ಬಂಕಲ್ಲ. ಅಯ್ಯೋ ಫ್ರೆಂಡ್ಸ್, ಇವ್ರನ್ನ ನನಗೆ ಆಗಲ್ಲ, ನನಗೆ ಏನಾಗಲ್ಲ. ಗ್ಯಾಸ್ ಅಲ್ಲ ಅದು, ಸಿಲಿಂಡರ್ ಸ್ಟವ್. ಅದ್ರೊಳಗೆ ಇರೋದು ಗ್ಯಾಸ್ ತಾನೆ, ಮೆಂಟ್ಲೋ. ಅದಕ್ಕೆ ಗ್ಯಾಸ್ ಆನ್ ಮಾಡಿದೆ ಅಂತ ಕೇಳಿದೆ. ನಾನು ಸಿಲಿಂಡರ್ ಆನ್ ಮಾಡಿದ್ದೆ. ಸಿಲಿಂಡರ್ ಆನ್ ಮಾಡಲ್ಲ, ಗ್ಯಾಸ್ ಆನ್ ಮಾಡೋದು. ಇದನ್ನ ಈ ಕಡೆ ಮಾಡ್ಕೊಂಡು ಆಫ್ ಆಗುತ್ತೆ. ಈಗ ಸಿಮ್ಮು ಇದು ಆನ್, ಈ ಥರ ಇಲ್ಲಿಗೆ. ನಾನು ಕಳಿಸ್ಬೇಡ ಇತ್ತು, 10 ವರ್ಷ ಕೆಲಸ ಮಾಡಿದ್ದೀನಿ. ಅಯ್ಯೋ ಸಾಮೆ, ಕಂಪ್ನಿ ಕೆಲಸ ಮಾಡೋದು ಬೇರೆ, ಅಡುಗೆ ಮನೆ ಕೆಲಸ ಮಾಡೋದೇ ಬೇರೆ. ದೊಡ್ಡ ಹಂಗೆ ಚಾಣಕ್ಯ ಕೆಲಸ ಮಾಡೋದು ನೆತ್ಕೊಂಡು ಅಡುಗೆ ಮನೆ ಬಿಟ್ರೆ ಆಗಲ್ಲ, ನೀನೇ ಮಾಡ್ಕೋಬೇಕು. ನಾನು ಅಷ್ಟೇ ಜೀವನದಾಗ ಯಾವತ್ತೂ ಕೆಲಸ ಮಾಡೋಲ್ಲ. ನಾನು ಹೋಗಿ ಮಲ್ಕೊಂಡ್ಲಾ, ಹೋಗಿ ಮಲ್ಕೋ, ನಾನು ಮಲ್ಕೊತೀನಿ, ಉಪವಾಸ ಇರು ಅಷ್ಟೇ. ಅಷ್ಟೇ. ನನಗೆಲ್ಲ ಏನಿಲ್ಲಪ್ಪ, ಅಷ್ಟೇ. ನಿಂಗೆ ಏನು ನನಗೇನಿಲ್ಲ. ಏನಿದೆ ಪನ್ನಿಟ್ಬಿಟ್ಟೆಲ್ಲ ಹೋಗ್ತೈತೆ ಕತೆ ಮಾಡ್ಕೊಂಡು ಬಾಯಿ. ಏ ಬಾಪ್ಪ ನೀನು, ಬಾಪ್ಪ ಭಾಸ್ಕರ. ಏ ನಿಮ್ಮ ಹತ್ರ ಹೋಗೇ ಬರಂಬೋದಾ? ಅದಕ್ಕೆ ಭಾಸ್ಕರ ಅಂತೆ. ಏ ಭಾಸ್ಕರ ಬಾಪ್ಪ. ಪಾಪ ಹೊಡೆದಾಕ್ಬಿಡ್ತೀನಿ. ಆಲ್ರೆಡಿ ಫ್ರೆಂಡ್ಸ್ ಹೆಂಗ್ ಜಗಳ ಮಾಡ್ತವ್ರೆ. ಗಂಡನ್ನ ಹೆಂಡತಿ ಹೋಗೋ ಬರಂಬಾರ್ದಂತೆ, ಅವ್ರ ಹುಡುಗಿ ಮಾತ್ರ ಅನ್ಬೋದಂತೆ. ಯಾವ ಹೆಸರು ಕೂಡ ಕಲಿಬಾರ್ದು. ನೋಡೋಣ ಪಾಪ, ಚಪಾತಿಗಲ್ಲ ಹಿಂಗೆ ಹಾಕೋ ದೋಸೆ ಚೆಕ್ ಮಾಡೋದು ಅಷ್ಟೇ, ಬಿಸಿ ಆಗೈತಿಲ್ಲ ಅಂತ. ಅಯ್ಯೋ ಮುಟ್ ನೋಡು. ಅಯ್ಯಪ್ಪ ಎಣ್ಣೆ ಕಮ್ಮಿ ಹಾಕಪ್ಪ ಶಿವನೇ. ಫಸ್ಟ್ ಸತಿ ಹಂಗೆ ಹಾಕ್ಬೇಕು, ಇಲ್ಲಾಂದ್ರೆ ಏನೇನೋ ಅಡಿ ಭಯ ನಂತ. ಅದೆಲ್ಲ ಒಂದು ಬಿಸಿ ನಾ ಕೈಯಲ್ಲೇ ತಿರ್ಗಾಕ್ಬಿಡ್ತೀನಿ ನಾನು. ಎಲ್ಲ ಬಾ ತಿರ್ವಾಕ್ ಬಾ. ಬೇಕಾದ್ರೆ ತಿರ್ಗಾಕ್ಬಿಟ್ರೆ ಏನು ಕೊಡ್ತೀಯ? ಏನು ಇಷ್ಟ ಇದು ಮಾಡ್ಬಿಟ್ಟಿದ್ಯಾ? ಏನು ಮಾಡಿಲ್ಲ. ಏನು ಇಷ್ಟು ಬಿಸಿ ಮಾಡಿದ್ಯಾ ಅಂತ. ಏನ ತವಾನ ಕೈಯಲ್ಲೇ ತಗೊಂಡೆ. ಹೋಗು ಮೆಂಟ್ಲ, ಹೋಗೋ ಕಡೆ. ಈಗ ಕಮ್ಮಿ ಮಾಡು, ತೀಸ್ಬಿಟ್ಟಲ್ಲ. ಚೆನ್ನಾಗಿರುತ್ತೆ ನಡಿ. ಅಯ್ಯೋ ಸ್ವಾಮಿ, ಆಯ್ತು. ಇವಾಗ ಇನ್ನೇನು ನೀನು ನನ್ನ ಭಯಂಗೇ ಇಲ್ಲ ಇವತ್ತು. ಯಾಕೆ ಹೇಳ, ಮೊದಲೆಲ್ಲ ಪಾಪ ನೀನು ಗಟ್ಟಿ ಮಾಡಿದ್ಯಾ ಅಂತ, ಇವತ್ತು ನೀನೇ ಮಾಡ್ತಿದ್ಯಲ್ಲ. ಮಾಡು. ಗಟ್ಟಿ ಆಗ್ಬಿಟ್ರೆ ನನಗೆ ಕೇಳೋ, ಗೋಧಿ ಕರೆಕ್ಟಾಗಿ ಹಾಕಿದ್ರೆ ನೀನು ಚಪಾತಿ ಗಟ್ಟಿನೇ ಆಗಲ್ಲ. ನೀನು ಏನು ಮಾಡ್ತೀಯ, ಕಂಜೂಸ್ ಬಿಡ್ತೀಯ. ಬಿಟ್ಬಿಡ್ತಾರೆ ಕಂಜೂಸ್. ಗೋಧಿ ಕಮ್ಮಿ ಹಾಕ್ಬಿಟ್ಟು ಮೈದಾ ತುಂಬ ತುಂಬಿಸಿರ್ತೀಯ. ನಾನು ಮಾಡೋದೇ ಇಲ್ಲ ಪಾಪ, ಹಿಂದಿದೆಲ್ಲ ಹೇಳ್ಬೇಡ ಸರ್. ಮಾಡೋದಕ್ಕೆ ಎಲ್ಲ ಇದು ಆರ್ಟ್ ಬಾಕ್ಸ್ ಪಾಪ ಎಲ್ಲ ಕರೆಕ್ಟ್ ಆಗಿತ್ತು. ಯಾಕೆ ಈ ಥರ ತಿಕ್ಲು ಕೆಲಸ ಮಾಡಿಕ್ಕಿರೋದು? ಇರಲಿ ಸ್ಟೈಲಾಗಿರಲಿ ಅಡುಗೆ ಅಂತ. ಎಲ್ಲಿರಬೇಕು ಅಲ್ಲೇ ಇರಬೇಕು, ಅಲ್ಲಿ ಕರೆಕ್ಟಾಗಿತ್ತು ಎತ್ಕೊಳ್ಳೋಕೆ ಎಲ್ಲ ಪಾತ್ರೆಗಳು. ತಟ್ಟೆಗಳು ಇರೋದು ಹಂಗೆ ಅಂತ ನೋಡು. ಎಲ್ಲಿ ಕೆಲವು ತಟ್ಟೆಗಳನ್ನ ಸ್ವಲ್ಪ ಕೆಳಗೆ ಹುಡುಕ್ಬೇಕು, ಒಂದಿದ್ರೆ 10 ಬೀಳಬೇಕು. ಬಾ ಕುಕ್ಕರು ಎಲ್ಲೈತೆ ನೋಡಿ, ಮುಚ್ಚಿಕ್ಕವ್ರು ಯಾರೋ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಈ ಪಾತ್ರೆಗೆ ಅಲ್ಲಿ ನೋಡ್ರಿ, ಅಲ್ಲಿ ಏನೋ ಮೂಲೆಗೈತೆ. ಅಪ್ಪ ಕೈಯಾಗೆ ತಿರುಗ್ತಿಲ್ಲ, ತಿರುಗ್ಬಿಡು. ಡೈಲಿ ಬೇಗ ಇರ್ತದೆ, ಹೊರಟೋಗಿತ್ತು. ಹಾಟ್ ಬಾಕ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು. ಇದು ಏನೋ ಒಂದು ತೋರಿಸ್ತೀನಿ, ಶಾಕ್ ಆಗಬೇಡಿ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ, ವೆಯ್ಟ್. ಸಿ ಏನು ಸಿ? ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಅಂತ ಹೇಳ್ಕೊಂಡೆ ಬಂದೆ. ಲಾಸ್ಟ್ಗೆ ಆಲೂಗಡ್ಡೆ ಗೊಜ್ಜು ಮಾಡಿಬಿಟ್ಟಿದ್ದೀನಿ. ಕಾರಣ ಬಂದ್ಬಿಟ್ಟು
ಅರ್ಶಿನ ಇರಲಿಲ್ಲ ಫ್ರೆಂಡ್ಸ್. ಅರ್ಶಿನ ಇಲ್ಲ ಅನ್ನೋದು ಒಂದೇ ರೀಸನ್ ಅಲ್ಲ, ಅದೇನು ಗೊತ್ತಾ, ಆಲೂಗಡ್ಡೆ ಪಲ್ಯ ತಕ್ಷಣ ಅದು ಎಲ್ಲೋ ಕಲರೇ ಇರಬೇಕು. ಅದು ಆವಾಗಿಂದ ಮೈಂಡ್ ಫಿಕ್ಸಲ್ ಆಗಿರೋದು. ಇನ್ನೂ ಹೋದ್ರೆ ಲಾಸ್ಟ್ ಮೊಮೆಂಟಲ್ಲಿ ಚೇಂಜ್ ಮಾಡಿ ಆಲೂಗಡ್ಡೆ ಗೊಜ್ಜು ಮಾಡಿದ್ದೀನಿ. ನೆಕ್ಸ್ಟು ಚಪಾತಿ ಇದ್ರಲ್ಲಿ ರೆಡಿ ಇದೆ, ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ ಫ್ರೆಂಡ್ಸ್, ಇಷ್ಟಿದೆ. ಸೊ ಇದನ್ನು ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತು ಅಡುಗೆ ಕೆಲಸ ಮುಗಿದಿದೆ. ಫೈನಲಿ ಏನು ನಮ್ಮದು ಅಡುಗೆ ಆಲೂಗಡ್ಡೆ ಗೊಜ್ಜು ಮತ್ತು ನೆಕ್ಸ್ಟ್ ಏನು ಬಾಬಾ ಚಪಾತಿ ಇವ್ರು ಸುಟ್ಟಿರೋದು ನಾವು ತಿಂದುಬಿಟ್ರೆ ಯಾರಾದರೂ ಅಷ್ಟೇನೆ, ಯಾಕಂದ್ರೆ ಅಷ್ಟು ಕಿಡ್ದಾಗ ಸುಟ್ಟಿದ್ದಾರೆ ಫ್ರೆಂಡ್ಸ್. ಅಷ್ಟು ಹಿಡಿದಾಗ ಸಿಟ್ಟು ಮಾಡಿರೋದು. ಅಂದರೆ ಇವ್ರು ಮಾಡಿರೋ ತಪ್ಪಿಲ್ಲ, ನಾವು ಸ್ವೀಟ್ ಕೊಟ್ಟಿರೋದೇ ನಾವು ಕಲಿಸೋದೇ ತಪ್ಪು ಅಂತ ಹೇಳ್ತಿದ್ದಾರೆ. ಹಿಂದೆಗಡೆ ಏನು ಕರ್ಗ ಅಷ್ಟಪ್ಪ ಕಾಣಿಸ್ತೈತೆ. ಕರ್ಗ ಎಲ್ಲಿ ಹಿಂದೆ ಏನು ಕಾಣಿಸ್ತಾರದಲ್ಲ ಅಷ್ಟುದ್ದ ಕರ್ಗ ಅಲ್ಲ, ಏನು ಅಷ್ಟುದ್ದ ಕಾಣಿಸ್ತಾರದ ಹಿಂದೆಗಡೆ ಬಕೆಟಲ್ಲಿ ಏನೈತೆ ಬಟ್ಟೆಗಳು ಯಾರು ಒಗ್ಯೋದು? ನೀನು ಮಷೀನ್ ಒಗ್ಯುತ್ತೆ ಫ್ರೆಂಡ್ಸ್, ನಾನು ಒಗ್ಯಲ್ಲ ಇವತ್ತು. ಇನ್ಮೇಲೆ ಎಲ್ಲ ನಾನು ಒಗ್ಯಲ್ಲ. ಒಂದೊಂದು ದಿನ ಒಂದೊಂದು ಬಟ್ಟೆ ಬಿಚ್ಚಾಕಿದ್ರೆ ಹೋಗಿ ಹೋಗು. ಓಕೆ ಫ್ರೆಂಡ್ಸ್, ಆಯ್ತು, ಇಲ್ಲಿಗೆ ನಾನು ವ್ಲಾಗ್ನ ಮುಗಿಸ್ಕೊತಿದ್ದೀನಿ. ಇವತ್ತು ಊಟ ಮಾಡಿ ಮಲ್ಕೋಬೇಕು. ಮಾಡಿ ಅಷ್ಟರಲ್ಲಿ ಸಾಕಾಗ್ಬಿಟ್ಟಿದೆ. ಇದು ಯಾಕೋ ಐಬ್ರೋ ತುಂಬ ಕೆಳಗೆ ಬಂದಂಗೆ ಕಾಣಿಸ್ತಿದೆ. ಹೌದು ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ಹೇಳೋದೇ ಮತ್ತೆ, ಐಬ್ರೋಗೆ ಹೇಳ್ತಾರೋ ಏನೋ ಒಂದು ಟ್ರಿಕ್ಸ್ ತೋರಿಸ್ತೀನಿ ಅಂತ. ಇವ್ರು ಅರಿಶಿನ ತೊಗೊಬಂದಿಲ್ಲ ಫ್ರೆಂಡ್ಸ್, ನಾನು ಹೇಳಿಲ್ಲ, ಅವ್ರು ತೊಗೊಬಂದಿಲ್ಲ. ಅರಿಶಿನ ಮತ್ತು ನೀರು ಸ್ವಲ್ಪ ಹಾಕ್ಬಿಟ್ಟು, ಮೊಸರು ಏನಾದರೂ ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಹಚ್ಕೊಬಿಟ್ರೆ ಕೂದಲು ಬೇಗ ಬೆಳೆಯಲ್ಲ. ಅದು ನಾನು ಯಾವಾಗೂ ಯೂಸ್ ಮಾಡ್ತಿದ್ದೆ, ಇವಾಗ ಅರಿಶಿನ ಇಲ್ಲ ಅಂದ್ಬಿಟ್ಟು ಅದು ಆಗಿಲ್ಲ. ಇವತ್ತು ಇಲ್ಲಿಗೆ ನಾನು ಬ್ಲಾಗ್ನ ಮುಗಿಸ್ಕೊತಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಹೇಳು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ತಪ್ಪಂದ್ರೆ ಲೈಕ್ನ ಮಾಡಿ. ನಾನು ನೋಡೋದು ಬಾಯ್.